ಈ ಯುದ್ಧದಿಂದ ತನಗೆ ಈಗ ಏನೂ ಸಿಗುವುದಿಲ್ಲ ಅಂತ ಟ್ರಂಪ್ಗೆ ತಿಳಿದಿದೆ. ಕದನ ವಿರಾಮವಿಲ್ಲ ಎಂದು ಮಂಗಳವಾರವಷ್ಟೇ ಹೇಳಿದ್ದ ಟ್ರಂಪ್ ಈಗ ಕದನ ವಿರಾಮವನ್ನ ಅನಿರ್ದಿಷ್ಟಾವಧಿಗೆ ವಿಸ್ತರಿಸಿದ್ದಾರೆ. ನಿನ್ನೆ ಒಂದು, ಇವತ್ತು ಇನ್ನೊಂದು, ನಾಳೆ ಮತ್ತಿನ್ನೇನೋ ಹೇಳಿಕೆ ನೀಡುವ ಟ್ರಂಪ್ ಹುಚ್ಚಾಟ ಯುದ್ಧಕ್ಕಿಂತಲೂ ಅಸಹನೀಯವಾಗಿದೆ. ಟ್ರಂಪ್ ಹುಚ್ಚುತನವನ್ನ ಫೆಬ್ರವರಿ 28ರಂದು ಇರಾನ್ ಮೇಲಿನ ಇಸ್ರೇಲ್ ಅಮೆರಿಕ ಯುದ್ಧ ಶುರುವಾದಾಗಿನಿಂದಲೂ ಜಗತ್ತು ನೋಡ್ತಾ ಇದೆ. ಸ್ವತಃ ಅಮೆರಿಕದ ಜನರು ಕೂಡ ಟ್ರಂಪ್ ಹುಚ್ಚಾಟವನ್ನ ಟೀಕಿಸಿದ್ದಾರೆ. ಅವರು ಶಾಂತಿಯ ಬಗ್ಗೆ ಮಾತನಾಡಿದ್ರೂ ನಂಬಲಾಗದ ಸ್ಥಿತಿಗಿದೆ. ಅವರು ದಾಳಿ ಮಾಡುವುದಾಗಿ ಅಬ್ಬರಿಸುವುದಂತೂ ಹಾಸ್ಯಾಸ್ಪದವಾಗ್ತಾ ಇದೆ. ಟ್ರಂಪ್ ಮಾತುಕತೆಗಳ ಬಗ್ಗೆ ಹೇಳುವಾಗ ದಾಳಿ ನಡೆಯಬಹುದೆಂಬ ಆತಂಕವಿರುತ್ತೆ. ಈ ಯುದ್ಧದಲ್ಲಿ ಉದ್ದಕ್ಕೂ ಅಪನಂಬಿಕೆಯೇ ಕಂಡಿದೆ. ಮಾತುಕತೆಯ ಹೊತ್ತಲ್ಲೂ ಅದೇ ಅಪನಂಬಿಕೆಯೇ ಮುಂದುವರೆದಿದೆ. ಮಾತುಕತೆಯ ಮೇಜಿಗೆ ಬರುವ ಇರಾನ್, ಟ್ರಂಪ್ ಮತ್ತು ಪಾಕಿಸ್ತಾನ ತಮ್ಮದೇ ಆದ ಅಪನಂಬಿಕೆಯೊಂದಿಗೆ ಬರ್ತಾ ಇರೋದು ಸ್ಪಷ್ಟವಾಗಿದೆ. ಯುಎಸ್ನಿಂದ ಬರುವ ಸುದ್ದಿಗಳು ಇರಾನ್ನ ಅಪನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ಯುಎಸ್ ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಚರ್ಚಿಸಲಾಗ್ತಾ ಇರುವ ವೈರಲ್ ವಿಡಿಯೋ ಒಂದರಲ್ಲಿ ಅಮೆರಿಕ ಮುಜ್ತಬಾ ಖಾಮಿನೈ ಹತ್ಯೆ ಮಾಡಲು ಯೋಚಿಸ್ತಾ ಇದೆ ಎಂದು ಅಮೆರಿಕದ ರಾಸಾಯನಿಕ ಪರಮಾಣು ಭದ್ರತಾ ವಿಭಾಗದ ಮುಖ್ಯಸ್ಥ ಆಂಡ್ರೂ ಹಗ್ ರೆಸ್ಟೋರೆಂಟ್ನಲ್ಲಿ ಕುಳಿತು ಅಂಡರ್ ಕವರ್ ಪತ್ರಕರ್ತರೊಬ್ಬನಿಗೆ ಹೇಳ್ತಾ ಇದ್ದಾರೆ. ಮುಜ್ತಬಾ ಖಾಮಿನೈ ತಮ್ಮ ನಿಲುವನ್ನ ಬದಲಾಯಿಸದಿದ್ದರೆ ಅವರನ್ನ ಕೊಲ್ಲಲಾಗ್ತದೆ ಎನ್ನುತ್ತಿದ್ದಾರೆ. ಅವರನ್ನ ಪೆಂಟಗನ್ನಿಂದ ಹೊರಹಾಕಿ ರಜೆಯ ಮೇಲೆ ಕಳುಹಿಸಲಾಗಿದೆ ಅಂತ ವರದಿಯಾಗಿದೆ. ಅಮೆರಿಕದಿಂದ ಬರುವ ಇಂತಹ ಪ್ರತಿಯೊಂದು ಸುದ್ದಿಯು ಅಪನಂಬಿಕೆಯನ್ನ ಹೆಚ್ಚಿಸುತ್ತಲೇ ಇದೆ. ಅಂತಹ ವರದಿಗಳ ನಡುವೆ ಇರಾನ್ ಟ್ರಂಪ್ ಹೇಳಿಕೆಯನ್ನು ನಂಬಲು ಹೇಗೆ ಸಾಧ್ಯ? ಒಪ್ಪಂದ ಮಾಡಿಕೊಳ್ಳದಿದ್ದರೆ ನಾನು ಮತ್ತೆ ಬಾಂಬ್ ದಾಳಿ ಆರಂಭಿಸ್ತೇನೆ ಅಂತ ಹೇಳಿದ್ದ ಅದೇ ಟ್ರಂಪ್ ಈಗ ಹೊಸ ರಾಗ ತೆಗೆದಿರುವುದರ ಅರ್ಥವೇನು? ಹುಚ್ಚಾಗಿ ಹೇಳಿಕೆ ಕೊಡುವ ಆಟವಾಡ್ತಲೇ ಟ್ರಂಪ್ ಕೂಡ ಯುದ್ಧ ಭೂಮಿಯಿಂದ ಹಿಂದೆ ಸರಿತಾ ಇದ್ದಾರೆ ಎಂಬಂತೆ ಕಾಣ್ತಾ ಇದೆ. ಸದ್ಯಕ್ಕಂತೂ ಯಾವುದೇ ಮಾತುಕತೆಗಳ ಹೊರತಾಗಿಯೂ ಸ್ವಲ್ಪ ಮಟ್ಟಿನ ಶಾಂತಿ ಕಾಣಿಸ್ತಾ ಇದೆ ಎಂಬುದು ಸಮಾಧಾನದ ಸಂಗತಿ. ಇಲ್ಲದಿದ್ರೆ ನೆತನ್ಯಾಹು ಮಹತ್ವಾಕಾಂಕ್ಷೆಯ ಪರಿಣಾಮವಾಗಿ ಈ ಪ್ರದೇಶ ಮತ್ತಷ್ಟು ಸುಟ್ಟು ಹೋಗ್ತಾ ಇತ್ತು. ಈಗಿನ ಸ್ಥಿತಿಯಲ್ಲಂತೂ ಟ್ರಂಪ್ ಮಾತುಕತೆಗಳಿಗೆ ಅವಕಾಶ ನೀಡ ಬಯಸ್ತಾರೆ ಎಂಬಂತೆ ಕಾಣ್ತಾ ಇದೆ. 1 ತಿಂಗಳ ಯುದ್ಧದಿಂದ ಏನನ್ನೂ ಸಾಧಿಸಿಲ್ಲ ಎಂದು ಅವರಿಗೆ ಅರ್ಥವಾಗಿದೆ.